ನೋಡಿ ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಈ ಥರ ನಾನು ಇದು ಫಲ್ಲು ಪಿಂಕ್ ಕಲರ್ ಬಂದು ಫಲ್ಲು, ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ. ಅದಕ್ಕೋಸ್ಕರ ಇದರಲ್ಲಿ ನಾರ್ಮಲಾಗಿ ಬೇಬಿ ಕುಚ್ಚನ್ನ ಕಟ್ಟಬೇಕು. ಅದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ ಪಿನ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಗೊತ್ತಲ್ವಾ, ಅದು ಕಲ್ಲದೆ ಗಟ್ಟಿಯಾಗಿ ಚೆನ್ನಾಗಿರತ್ತೆ ಅಂತ ಈ ಥರ ಪಿನ್ಸ್ ಹಾಕಿ ನಾನು ಇಟ್ಕೊಂಡಿರ್ತೀನಿ. ಬನ್ನಿ ಈಗ ನೋಡಿ ಈ ಥರ ಈ ಬೀಡ್ಸ್ನ ಹಾಕ್ತೀನಿ ಕುಚ್ಚಿಗೆ. ಹಾಗೆ ನೋಡಿ ಸ್ಯಾರಿ ಕಲರು ದಾರನ ತಗೊಂಡಿದ್ದೀನಿ. ಇದು 87 ದಾರನ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಪಿಂಕ್ ಕಲರು ದಾರನೂ ಹಾಕ್ತೀನಿ. ಅದು ನೋಡಿ ಪಿಂಕ್ ಕಲರ್ ದಾರನೂ ಈ ಥರ 87 ಸುತ್ತಿ ಇಟ್ಕೊಂಡು ಇದ್ದೀನಿ. ಈ ಥರ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗನೆ ನಾವು ಕಟ್ಬೋದು. ಅದಕ್ಕೋಸ್ಕರ ನೋಡಿ ಇದಕ್ಕೆ ಹೇಗೆ ಕಟ್ತೀನಿ ಅಂದರೆ, ಮೊದಲು ಫಸ್ಟ್ ಒಂದು ವಿಡಿಯೋನಲ್ಲಿ ತೋರಿಸ್ದೆ ಅಲ್ವಾ, ಈ ಥರ ಇದು ಇರೋದಕ್ಕೆ ನಾವು ದಾರಾನ ತೆಗೆದು ಅದಕ್ಕೆ ಬೀಡ್ಸ್ನ ಹತ್ತಿಸಿ ಕುಚ್ಚನ್ನ ಕಟ್ಟೋದು ನೋಡಿದ್ವಲ್ಲ. ಈಗ ನೋಡಿ ದಾರ ತೆಗಿಯೋಕ್ಕೆ ಬಟ್ಟೆ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಈ ಟೈಮಲ್ಲಿ ಏನು ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಬನ್ನಿ, ಈ ಥರ ಜಿಗ್ಜಾಗ್ ಆಗಲಿ ಮಿಷಿನಲ್ಲಿ ಹೊಲ್ದಿರೋದಾಗಲಿ ಈ ಥರ ಹೊಲಿದು ಇಟ್ಕೊಂಡು ಮತ್ತು ಇದಕ್ಕೆ ಬೀಡ್ಸ್ ಹೇಗೆ ಹಚ್ಚೋದು, ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ. ಬನ್ನಿ, ಸೀರೆನಲ್ಲಿ ದಾರ ತೆಗೆಯದೆ ಹಾಗೆ ಬೀಡ್ಸ್ನ ಹೊಲಿದು ಹೇಗೆ ಕುಚ್ಚು ಕಟ್ಟೋದು ಅಂತ ನೋಡೋಣ. ಬನ್ನಿ ನೋಡಿ, ಈ ಬೀಡ್ಸ್ನ ನಾವು ಈಗ ಒಂದು ದಾರಕ್ಕೆ ಹತ್ತಿಸ್ಕೋಬೇಕು. ಈಸಿಯಾಗಿ ನಾವು ಬೀಡ್ಸ್ನ ಹಾಕ್ಬೋದು ಸ್ಯಾರಿಗೆ. ಅದಕ್ಕೋಸ್ಕರ ಹಾಗೆ ನೋಡಿ ಇಲ್ಲಿ ಈ ಥರ ಕಾಟನ್ ಥ್ರೆಡನ್ನು ತಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಕುಚ್ಚು ಥ್ರೆಡ್ ಆದರೂ ಯೂಸ್ ಮಾಡ್ಬೋದು. ನೋಡಿ ಈ ಥರ ಸಣ್ಣ ಎಮ್ಮಿಂಗ್ ಸೂಜಿನ ಒಂದು ತಗೊಂಡಿದ್ದೀನಿ. ಹಾಗೆ ನೋಡಿ ಬೀಡ್ಸ್ನ ಹತ್ಸೋದಕ್ಕೆ ನೋಡಿ ಈ ಥರ ಒಂದು ದಾರ ತಗೊಂಡು ಎರಡು ತುದಿನ ಹಿಡಿದು ಈ ಥರ ಗಂಟು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಬೀಡ್ಸ್ನ ಪೋಣಿಸ್ಕೊಳ್ಳೋಣ. ನೋಡಿ ಮಣಿಗಳನ್ನ ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಸೂಜಿಗೆ ಈ ಥರ ದಾರಾನ ಹತ್ತಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಕುಚ್ಚನ್ನ ಕಟ್ಟೋಣ. ನೋಡಿ ಈಗ ಈ ತುದಿಯಲ್ಲಿ ನಾವು ಈ ಥರ ನಾವು ಸೂಜಿಗೆ ದಾರಾನ ಹತ್ತಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದನ್ನು ಈ ತುದಿಗೆ ಹಾಕಿ ತೆಗೆಯೋಣ. ನಾವು ಗಂಟು ಮಾಡೋಕ್ಕೆ ಮಣಿ ಹತ್ತಿಸಿ ಗಂಟು ಮಾಡೋ ಅಷ್ಟು ನಾವು ದಾರಾನ ಬಿಟ್ಟು ನಾವು ಗಂಟು ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಈ ಥರ ಇಷ್ಟು ಬಿಟ್ಟು ನೀವು ಎಷ್ಟು ದೊಡ್ಡ ಮಣಿ ತಗೊಂಡಿದ್ದೀರಾ ಕುಚ್ಚು ಕಟ್ಟೋಕ್ಕೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ದಾರಾನ ಬಿಟ್ಕೊಳ್ಳಿ. ಈಗ ನೋಡಿ ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಅದೇ ಥರ ಸ್ವಲ್ಪ ಹತ್ರನೇ ಇನ್ನೊಂದು ಕಡೆ ನೋಡಿ ಇಷ್ಟು ದೂರ ಒಂದು 5 ಸೆಂಟಿಮೀಟರ್ ಅಷ್ಟು ನೋಡಿ ಇಲ್ಲಿಗೆ ಹಾಕಿ ನೋಡಿ ಇಲ್ಲಿಗೆ ಮೊದಲು ಬಿಟ್ಟಿದ್ನಲ್ಲ ಅದಕ್ಕೇನೆ ಅಲ್ಲಿಗೇನೆ ತೆಗೆದು ಈ ಥರ ಕಟ್ ಮಾಡೋಣ. ದಾರಾನ ಎರಡೂ ಒಂದೇ ಥರ ಇರೋ ಥರ. ಈಗ ನಾವು ಎರಡು ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಬೀಡ್ಸ್ನ ಹೊಲಿದಿಟ್ಕೊಂಡಿದ್ದೀವಲ್ಲ, ಮಣಿನ ಪೋಣಿಸಿಟ್ಕೊಂಡಿದ್ದೀವಲ್ಲ, ನೋಡಿ ಈ ಥರ ಬರೋ ಥರ ನಾವು ಇಟ್ಕೋಬೇಕು. ನೋಡಿ ಈಗ ನಾವು ಸೀರೆಗೆ ಹೊಲಿದಿರೋ ದಾರಾನ ಹಿಡ್ಕೊಂಡು ಮತ್ತು ಇದನ್ನು ಈ ಥರ ಹಿಡ್ಕೊಂಡು ಈ ಸೀರೆಗೆ ಕಟ್ಟಿರೋ ದಾರಾನ ಈ ದಾರದಿಂದ ಆಚೆ ತೆಗೆದು ಈ ಥರ ಮಣಿನ ಹತ್ತಿಸ್ಬೇಕು. ಈ ಥರ ಹತ್ಸೋದ್ರಿಂದ ನಮಗೆ ಈಸಿ ಆಗತ್ತೆ ಅಂತ ಅಷ್ಟೇ. ನಾವು ಹಾಗೆ ಡೈರೆಕ್ಟು ಹತ್ಸೋಕ್ಕೆ ಹೋದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಅಲ್ವ, ಅದಕ್ಕೆ ಈಗ ಇವೆರಡನ್ನೂ ಹಿಡಿದು ನಾವು ಗಂಟು ಮಾಡೋಣ. ಈ ಎರಡು ದಾರನ ನಾವು ಬೀಡ್ಸ್ ಮಾಡ್ತಿದ್ವಲ್ಲ ಅವೆರಡನ್ನು ಹಿಡಿದು ಟೈಟಾಗಿ ಗಂಟು ಮಾಡ್ಕೋಬೇಕು. ನೋಡಿ ಈ ಥರ ಟೈಟಾಗಿ ಗಂಟು ಮಾಡ್ಕೋಬೇಕು. ಇದೇ ಥರ ನಾವು ಸೆರಗು ಫುಲ್ಲು ಇದೇ ಥರ ಬೀಡ್ಸ್ನ ಹತ್ತಿಸಿ ಹೋಗಬೇಕು. ನಿಮಗೆ ಎಷ್ಟು ಮಂದ ಬೇಕು ನೋಡಿ, ನಾನು ಈಗ ಇಲ್ಲಿಗೆ ಹಾಕ್ತೀನಿ. ನಿಮ್ಗೆ ಇನ್ನೂ ಮಂದ ಬೇಕು ಅಂದರೆ ಇನ್ನೂ ಹತ್ರನೂ ನೀವು ಹಾಕ್ಕೋಬೋದು. ನೀವು ಒಂದ್ಸರಿ ಮಾರ್ಕ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ ಥರ ಅದೇ ಥರ ನೀವು ಮಾಡಿಕೊಂಡು ಹೋಗ್ಬೋದು. ನಾನು ಹಾಗೆ ಹಾಕ್ತಾಯಿದ್ದೀನಿ.
ನೋಡಿ ಇನ್ನೊಂದು ಅಷ್ಟೇ, ನಾವು ಮೊದಲು ಯಾವ ಥರ ಹಾಕ್ಕೊಂಡ್ವಿ ಅದೇ ಥರ ಇದನ್ನು ಅಲ್ಲಿಗೆ ಹಾಕ್ಕೋಬೇಕು. ಇನ್ನೂ ಉದ್ದ ಬೀಡ್ಸ್ ಇರ್ತಾವಲ್ಲ ಅವು ಎಲ್ಲ ನೋಡಿಕೊಂಡು ನಾವು ಉದ್ದವಾಗಿ ಬಿಟ್ಕೊಂಡು ಹಾಕ್ಕೋಬೇಕು. ನೋಡಿ ಎರಡು ಈ ಥರ ಒಂದೇ ಥರ ಬರೋ ಥರ ಇಲ್ಲಿಗೆ ಕಟ್ ಮಾಡಿಕೊಂಡು ಈಗ ನಾವು ಬೀಡ್ಸ್ನ ಹತ್ಸೋಣ. ಇನ್ನೂ ಬೇರೆ ಥರನೂ ಆಗ್ಬೋದು. ನಾವು ಥ್ರೆಡ್ಡು ಸುತ್ಕೊಂಡಿರೋ ಕುಚ್ಚು ಥ್ರೆಡ್ನೇ ಡೈರೆಕ್ಟು ಇದಕ್ಕೆ ಹೊಲಿದು ಮತ್ತು ಬೇರೆ ಬೀಡ್ಸ್ನ ಹಾಕ್ಕೋಬೋದು. ಅದೇ ಥರನೂ ಇದೆ. ಮೊದಲು ಈ ವಿಡಿಯೋ ನೋಡಿ, ಈ ಡಿಸೈನು, ಮತ್ತು ನೆಕ್ಸ್ಟು ವಿಡಿಯೋನಲ್ಲಿ ಆ ಥರ ವಿಡಿಯೋನ ಹಾಕೋಣ. ಬೇಬಿ ಕುಚ್ಚು ಈಸಿಯಾಗಿ ನಾವು ಕಟ್ಕೋಬೋದು. ಸಿಂಪಲ್ಲಾಗೂ ಇರುತ್ತೆ, ಹಾಗೆ ನೋಡೋಕ್ಕೂ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಮಂದ ಆಗಬೇಕು, ಎಷ್ಟು ತೆಳುವಾಗಬೇಕು ಅದು ನಿಮ್ಮ ಇಷ್ಟ. ನೋಡಿ ಇದೇ ಥರ ನಾವು ಫುಲ್ಲು ಮೊದಲು ಈ ಥರ ಬೀಡ್ಸ್ನ ಹಾಕ್ಕೊತ ಹೋಗಬೇಕು. ನೋಡಿ ಈ ಥರ ಹಲವಾರು ಮೆಥಡ್ಸಲ್ಲಿ ನಾವು ಕುಚ್ಚನ್ನ ಈಸಿಯಾಗಿ ಕಟ್ಕೋಬೋದು. ಅದರಲ್ಲಿ ಇದು ಒಂದು. ನನ್ನ ಚಾನಲಲ್ಲಿ ಸುಮಾರು ವನಜಾಕ್ಷಿ ಕ್ರಿಯೇಷನ್ಸ್ ಆ ಚಾನಲಲ್ಲಿ ಸುಮಾರು ವಿಡಿಯೋಸ್ನ ಹಾಕಿದ್ದೀನಿ. ಕುಚ್ಚು, ಬ್ಲೌಸ್ ಡಿಸೈನ್ಸು, ಈ ಥರ ಎಲ್ಲ ಹಲವಾರು ಡಿಸೈನ್ಸ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋವರು ನೋಡಿ ಈ ಥರ ಹೊಲ್ಕೊಂಬಿಟ್ಟು ಮತ್ತು ಈ ಥರ ಬೀಡ್ಸು ಹತ್ಸೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮೊದಲೇ ನೋಡಿ ಬೀಡ್ಸ್ನ ಹಚ್ಚಿ ಇಟ್ಕೊಂಡಿದ್ರೆ ಈಸಿಯಾಗಿ ನಾವು ಹೊಲಿತಾ ಹೋಗ್ಬೋದು. ಮತ್ತು ಒಂದೊಂದೇ ಬೀಡ್ಸು ತೆಗೆದು ಈ ಥರ ಹತ್ತಿಸ್ಬೇಕು ಅಂದರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ನೋಡಿ ಈ ಥರ ನಾನು ಇದೇ ಮೆಜರ್ಮೆಂಟಲ್ಲಿ ನಾನು ಫುಲ್ಲು ಹೊಲಿತಾ ಹೋಗ್ತೀನಿ. ಮತ್ತು ಸಿಗೋಣ, ಫುಲ್ಲು ಹೊಲಿದ ಮೇಲೆ ಸಿಗೋಣ. ನೋಡಿ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿದ್ದು ಆದಮೇಲೆ ಫಿನಿಶಿಂಗು ಈ ಥರ ಇದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟು ಮಾತ್ರ ಸಿಂಪಲ್ ಆದ್ರೂ ನೋಡೋಕ್ಕೆ ತುಂಬಾ ಸೂಪರಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಇದೆ. ಈ ಥರ ಡಬಲ್ ಕಲರ್ ಹಾಕಿದ್ದೀನಿ, ಪಿಂಕು ಹಾಗೆ ಯೆಲ್ಲೋ. ಸಿಂಪಲ್ ಆ್ಯಂಡ್ ನೀಟಾಗಿ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸು ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ಪ್ಲೀಸ್